ನಾವೆಲ್ಲ ರೌಡಿಗಳ ಥರ ಹತ್ತಿದ್ದೇ ಇಲ್ಲ ಲೈಫಲ್ಲಿ ಸಿನಿಮಾ ನೋಡಿ ಇವತ್ತು ಅಳ್ತಿದ್ದೀನಿ ಅಂತ. ಕಣ್ಣಲ್ಲಿ ಬಂದಿದೆ ಅಂದರೆ ಥ್ಯಾಂಕ್ ಯು ಸರ್. ಸಿನಿಮಾ ಮಾಡಿದ್ರೆ ಸಾರ್ಥಕ ಆಯಿತು ಅನ್ಸುತ್ತೆ. ಭಾಳ ಖುಷಿ ಆಯ್ತು ನನಗೆ, ಭಾಳ ಖುಷಿ ಆಯ್ತು. ಎಲ್ಲ ಸ್ಟೋರಿ ಇದೆ, ಪಾಪ ಲವ್ ಸ್ಟೋರಿ ಇದೆ, ಅಪ್ಪ ಅಮ್ಮನ ಕಷ್ಟ ಏನು, ಮಗನ ಕಷ್ಟ ಏನು, ಕೆಲ್ಸಕ್ಕೆ ಹೋಗೋದೇನು ಬರೋದೇನು, ಅವೆಲ್ಲ ಭಾಳ ತುಂಬ ಖುಷಿ ಆಯ್ತು. ಸೋ ಸ್ವೀಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಇರಲಿ. ಅವ್ರು ಸಖತ್ ಆಕ್ಟಿಂಗ್ ಮಾಡಿದ್ದಾರೆ. ನಾವು ಪೃಥ್ವಿ ಚೆನ್ನಾಗಿ ಮಾಡಿದ್ದಾರೆ. ಗುಡ್ ಗುಡ್. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಕ್ಸಾಮ್ ಬರ್ದಿದ್ರಿ, ಜಡ್ಜ್ಮೆಂಟ್ ಡೇ ಅಂತ ಹೇಳ್ಬೋದು. ಹೌದು ಇಲ್ಲ ಸರ್, ಅದು ಫಸ್ಟ್ ಕಾಪಿ ನೋಡಿದಾಗಲೇ ಒಂದು ಜಡ್ಜ್ಮೆಂಟ್ ಸಿಕ್ಕಿತ್ತು ನನಗೆ. ಇದು ವರ್ಕ್ ಆಗುತ್ತೆ ಸಿನಿಮಾ ಬಿಕಾಸ್ ಆಫ್ ಅದರಲ್ಲಿರುವಂಥ ವೆಯ್ಟೇಜು, ಅದು ಫೀಲ್ ಏನಿದೆಯೋ, ಏನು ಕ್ರಿಯೇಟ್ ಮಾಡೋಕ್ಕೆ ಏನು ಹೇಳಕ್ಕೆ ಹೊರಟು ಅದು ಸಿಕ್ಬಿಡ್ತು ನನಗೆ ಫಸ್ಟ್ ಕಾಪಿ ನೋಡಿದಾಗ. ಅಫ್ಕೋರ್ಸ್ ಜನಗಳು ನೋಡಬೇಕು ಇದನ್ನು ಯಾವಾಗಲೂ. ಇವತ್ತಿಂದ ಜನಗಳು ಮಾತಾಡ್ತಾರೆ, ಆಲ್ರೆಡಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಬಿಕಾಸ್ ದುಬೈಯಲ್ಲಿ ಪ್ರೀಮಿಯರ್ ಆದಾಗ, ಮಂಗಳೂರಲ್ಲಿ ಪ್ರೀಮಿಯರ್ ಆದಾಗ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು ನಮಗೆ. ನಾವೇನು ಅಂದ್ಕೊಂಡು ಅದನ್ನು ಹೇಳಿದ್ರು ಅವರು. ಕೊನೆಯ 20 ನಿಮಿಷ ಸಿನಿಮಾದ ಬಗ್ಗೆ ಮಾತಾಡಿದಾಗ ಸರಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನಿಸ್ತು. ನಾವೇನು ಅಂದ್ಕೊಂಡು ಮಾಡಿದ್ವು ಅದನ್ನು ಹೇಳ್ತಿದ್ದಾರೆ ಜನ. ಸೊ ನಾವು ಗೆದ್ವಿ, ಯಾವತ್ತೂ ಗೆದ್ದಿದ್ವಿ. ಇವತ್ತಿಂದ ಕಮರ್ಷಿಯಲಿ ಅಂತ ಏನು ಹೇಳ್ತಾರೋ, ಏನದು ಹಿಟ್ ಅಂತ ಏನು ಹೇಳ್ತಾರೋ ಅದನ್ನು ಮಾಡೋಕ್ಕೆ ಸಪೋರ್ಟ್ ಮಾಡಬೇಕು ಬೇರೆಯವರು. ಚೆನ್ನಾಗಿದ್ರೆ ಮಾತ್ರ, ನಿಮ್ಮ ಕಿವಿಗೆ ಬಿದ್ದರೆ ಚೆನ್ನಾಗಿದೆ ಅಂತ, ಅಥವಾ ನಿಮ್ಮ ಕಣ್ಣಿಗೆ ಬಿದ್ದರೆ ಯಾರಾದರೂ ಬರ್ದಿರೋದು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ಬಂದು ಸಪೋರ್ಟ್ ಮಾಡಿ. ಇಲ್ಲದೇ ಪರವಾಗಿಲ್ಲ, ಇನ್ನೊಂದು ಪ್ರಯತ್ನ ಮಾಡ್ತೀವಿ. ಬಟ್ ಈ ಪ್ರಯತ್ನ ಸೋಲಿಸ್ಬೇಡಿ. ತುಂಬ ಪ್ರೀತಿಯಿಂದ ಮಾಡಿದ್ದೀವಿ ಸಿನಿಮಾ. ಚೆನ್ನಾಗಿ ಬೇರೆ ಆಗಿದೆ. ಅದು ನೋಡಿದವರೆಲ್ಲ ಹೇಳ್ತಿದ್ದಾರೆ. ತುಂಬ ಖರ್ಚು ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರು. ಆ ಖರ್ಚು ಮಾಡೋದಕ್ಕೆ ಆ ಕ್ವಾಲಿಟಿ ಕಾಣ್ತಿರೋದು. ಸೊ ಈ ಥರ ಸಿನಿಮಾಗಳನ್ನ ಗೆಲ್ಲಿಸಿದಾಗ ನಂತರ ಪೃಥ್ವಿ ಥರ ಹೊಸ ಹುಡುಗರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಈ ಥರ ಕನ್ನಡದ ಬಗ್ಗೆ ಪ್ರೀತಿ ಇಟ್ಕೊಂಡು ಬಂದಿರೋ ಪ್ರೊಡ್ಯೂಸರ್ಗಳು ಇನ್ನೂ 10 ಸಿನಿಮಾ ಮಾಡ್ತಾರೆ, 10 ಜನಕ್ಕೆ ಕೆಲಸ ಕೊಡ್ತಾರೆ, 10 ಜನ ಡೈರೆಕ್ಟರ್ಗಳು ಬರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ಗಳು ಬರ್ತಾರೆ. ಆ ಕೆಲಸಗಳನ್ನ ಮಾಡೋ ಜವಾಬ್ದಾರಿ ನಮ್ಮ ಕನ್ನಡ ಜನತೆದು. ಆ್ಯಕ್ಚುಲಿ ಅವ್ರದ್ದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಯಾರೋ ಕೆಲಸ ಮಾಡ್ತಾರೆ ಅಂತ ಗೊತ್ತಾದಾಗ ಅವ್ರನ್ನ ಎತ್ಕೋಬೇಕು, ಬೆಳೆಸ್ಕೋಬೇಕು. ಆ ಬೆಳೆಸಿದಾಗ ಇಂಡಸ್ಟ್ರಿ ಬೆಳೆಯುತ್ತೆ. ನಾವು ಇನ್ನೊಂದಷ್ಟು ಕೆಲಸ ಮಾಡ್ತೀವಿ, ಇನ್ನೊಂದು ಸಿನಿಮಾಗಳು ಬೆಳಿತೀವಿ. ಯಾರಿಗೂ ಸರ್ ನೆಕ್ಸ್ಟ್ ನಾವು ದೊಡ್ಡ ಸಿನಿಮಾಗಳು ಮಾಡ್ಬೋದಲ್ಲ ಅಲ್ವಾ? ಇರೋ ಒಂದು 4-5 ಜನ 5-6 ಜನ ಸ್ಟಾರ್ಗಳನ್ನ ಜೊತೆಗೆ ನಮ್ಮ ಥರದನ್ನು ಗೆಲ್ಸ್ಕೊಂಡ್ರೆ 10 ಸಿನಿಮಾಗಳು ಮಾಡ್ತಿರ್ತೀವಲ್ಲ, ಎಲ್ಲರೂ ಕೆಲಸ ಸಿಗ್ತಿರ್ತಲ್ವ? ಅದಾಗಬೇಕು ಆ್ಯಕ್ಚುಲಿ ಇಂಡಸ್ಟ್ರಿ ಬೆಳವಣಿಗೆ ಅಂದರೆ ಅದು. ಈ ಥರ ಸಿನಿಮಾಗಳು ಬಂದಾಗ ದಯವಿಟ್ಟು ಗೆಲ್ಸ್ಕೊಳ್ಳಿ. ಚೆನ್ನಾಗಿದ್ದರೆ ನಾವು ಮಾಡ್ತೀವಿ, ಇನ್ನೊಂದಷ್ಟು ಕೆಲಸ ಮಾಡ್ತೀವಿ. ಇವತ್ತಂತೂ ತುಂಬ ತೃಪ್ತಿ ಆಗ್ತಿದೆ ಬಿಕಾಸ್ ಆಫ್ ನಮಗೆ ರಿಸಲ್ಟ್ ಬಂತಲ್ಲ ಇವತ್ತು. ತುಂಬ ಖುಷಿ ಪಡ್ತಿದ್ದಾರೆ ಎಲ್ಲರೂ. ಆ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಬನ್ನಿ ಸಿನಿಮಾ ನೋಡಿ, ನಿಮಗೂ ಅನಿಸುತ್ತೆ ನಾವು ಯಾಕೆ ಇಷ್ಟು ಮಾತಾಡ್ತಿದ್ದೀವಿ ಅಂತ. ಸೊ ಇವತ್ತಿಂದ ನಮ್ಮ ಸಿನಿಮಾ ನಿಮ್ಮದು. ಪ್ಲೀಸ್ ಬನ್ನಿ ನೋಡಿ, ಗೆಲ್ಲಿಸಿ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.